Welcome to online class of Elements of Cost Accounting, Unit 2, Concepts of Cost and its Ascertainment, ಸೆಷನ್ 15 ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಕಳೆದ ಸೆಷನ್ನಲ್ಲಿ ನಾವು ಒಂದು ಸಿಂಪಲ್ ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡೋದು ಅಂತೇಳಿ ಕಲ್ತಿದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ಕಾಸ್ಟನ್ನು ಪ್ರಿಪೇರ್ ಮಾಡೋದಂತ ಕಲಿಯೋಣ. ಹಾಗೆಯೇ ವಾಟ್ ಯು ಮೀನ್ ಬೈ ಟೆಂಡರ್ಸ್ ಆ್ಯಂಡ್ ಕೊಟೇಶನ್ಸ್ ಇದ್ರ ಬಗ್ಗೆ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಫಾರ್ಮೆಟ್ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಫಾರ್ ಪ್ರಿಪೇರಿಂಗ್ ಕಾಸ್ಟ್ ಶೀಟ್ ದಿಸ್ ಫಾರ್ಮೆಟ್, ಸೊ ಈ ಒಂದು ಫಾರ್ಮೆಟ್ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಾನ್ಸ್ಟಿಟ್ಯೂಟ್ಸ್ ಪ್ರೈಮ್ ಕಾಸ್ಟ್. ಹಾಗೇನೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದರೆ ವರ್ಕ್ಸ್ ಕಾಸ್ಟ್ ಬರುತ್ತೆ. ಹಾಗೇನೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನ ಆ್ಯಡ್ ಮಾಡಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಅದಕ್ಕೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡಿದರೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೇವೆ. ಸೇಲ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಇಸ್ ಪ್ರಾಫಿಟ್. ಸೊ ಪ್ರಾಬ್ಲಮ್ ಅಲ್ಲಿ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ರೆ ಅದನ್ನು ತಗೋಬೇಕು. ಆಡ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಆವಾಗ ನಮಗೆ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಹಾಗೇನೆ ವರ್ಕ್ ಇನ್ ಪ್ರೋಗ್ರೆಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡ್ತೀವಿ. ಅದೇ ರೀತಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಯು ವಿಲ್ ಗೆಟ್ ವರ್ಕ್ಸ್ ಕಾಸ್ಟ್. ಹಾಗೇನೆ ಫಿನಿಶ್ಡ್ ಗೂಡ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಓಪನಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವ ಕಂಪ್ಯೂಟ್ ಮಾಡ್ತೀವಲ್ವಾ, ಆವಾಗ ನಾವು ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಯು ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಈ ಎಲ್ಲ ಈ ಒಂದು ಫಾರ್ಮುಲಾಸ್ ಎಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಪ್ರತಿ ಟೈಮ್ ನಾವು ರಿಪೀಟ್ ಮಾಡೋ ಉದ್ದೇಶ ಸೊ ನಮಗೆ ಮನದಟ್ಟು ಆಗಬೇಕು, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸಲ್ಲಿ ಪ್ರಿಪೇರ್ ಕಾಸ್ಟ್ ಶೀಟ್ ಫ್ರಮ್ ದಿ ಫಾಲೋಯಿಂಗ್ ಫಾರ್ ದ ಇಯರ್ ಎಂಡಿಂಗ್ 31st March 2012. ಸೊ ಈಗ ಒಂದು ಪ್ರಾಬ್ಲಮ್ನ ತೆಗೆದುಕೊಂಡು ಅದನ್ನು ಯಾವ ರೀತಿ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ರೈಟ್, ಫಾರ್ ದಟ್ ಐ ಆಮ್ ಗೋಯಿಂಗ್ ಟು ಶೇರ್ ಯು ಎ ಸ್ಕ್ರೀನ್. ಓಕೆ, ಎಕ್ಸೆಲ್ ಶೀಟ್ ಕಾಣ್ತಾ ಇದೆ ಅಲ್ವಾ? Yes, sir. ಓಕೆ, ಸೊ ಎನಿವನ್ ರೀಡ್ ದಿಸ್. Prepare cost sheet from the following for the year ending 31st March March. 2012, right? First, direct wages, ಹಾ, direct material purchased, right, next purchase returns, okay, next drawing office salaries, right, carriage on direct material, right, chargeable expenses, right, provision for bad debts, very good, office expenses, right, factory rent, right, depreciation on plant, right, showroom rent, right, miscellaneous sales expenses, ಹಾ, next lighting, next gas and water, right, next haulage hire, right, next power, right, next traveling expenses, okay, showroom telephone expenses, Okay. labor welfare expenses, Very sales of scrap, factory supervision, next sales. ವೆರಿ ಗುಡ್. ಸೊ ನೋಡಿ, ಇದರಲ್ಲಿ ಯಾವ್ದಾದ್ರು ಹೊಸ ವರ್ಡ್ ಏನಾರು ಇದೆ, ಕೆಲವೊಂದು ಏನಾರು ಇದ್ರೆ, ಸಪೋಸ್ ನಾನು ಕೆಲವೊಂದು ಹೇಳ್ತಾ ಇದ್ದೆ, ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಅಥವಾ ಫೈನಾನ್ಸ್ ಎಕ್ಸ್ಪೆನ್ಸಸ್, ಸಪೋಸ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಡಿವಿಡೆಂಟ್ ಆಗಿರ್ಬೋದು, ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಗಿರ್ಬೋದು, ಈ ತರದ್ದು ಏನಾದ್ರು ಇದ್ರೆ ತಗೋಬಾರ್ದು ಅಂತ ಹೇಳಿದೆ, ನೆನಪಿದೆನಾ? ಎಸ್ ಸ್ಟೂಡೆಂಟ್ಸ್, ಓಕೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, Yes, sir. ಅದನ್ನ ತಗೋಬಾರ್ದು. ಇಟ್ ಇಸ್ ನಾಟ್ ಎ ಕಾಸ್ಟ್, ಹಾಗಾಗಿ ಅದನ್ನ ತಗೋಬಾರ್ದು. ನಂಬರ್ 1. ಸೊ ನಂಬರ್ 2, ಮತ್ತೇನು ಹೊಸ ಎಕ್ಸ್ಪೆನ್ಸಸ್ ಇದೆ? ಸಪೋಸ್ ಹಾಲೇಜ್ ವೈರ್ ಅಂತ ಇದೆ. ಸೊ ಇದು ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ಫ್ಯಾಕ್ಟ್ರಿ ಸಂಬಂಧಪಟ್ಟಂತೆ, ಪ್ರೊಡಕ್ಷನ್ ಸಂಬಂಧಪಟ್ಟಂತೆ ಏನೆಲ್ಲ ಖರ್ಚು ಮಾಡ್ತಿದೀವಿ ನಾವು, ಆ ಎಲ್ಲ ಎಕ್ಸ್ಪೆನ್ಸಸ್ ನಾವು ಎಲ್ಲಿ ಹಾಕ್ಬೇಕಾಗುತ್ತೆ? ಫ್ಯಾಕ್ಟ್ರಿ ಓವರ್ ಹೆಡ್ ಹಾಕ್ಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ಹೊಸ ಒಂದು ಬಂದಿದೆ, ಪರ್ಚೇಸ್ ರಿಟರ್ನ್. ಏನ್ ಮಾಡ್ತೀರಾ? ಲೆಸ್ ಮಾಡ್ತೀವಿ. ಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ ಲೆಸ್ ಮಾಡ್ತೀವಿ ಪರ್ಚೇಸ್ ಸೊ ರಿಟರ್ನ್. ಡೈರೆಕ್ಟ್ ಮೆಟೀರಿಯಲ್ ಇರುತ್ತಲ್ವಾ, ಆಡ್ ಪರ್ಚೇಸಸ್ ಟೋಟಲ್ ಮಾಡ್ಕೊಳ್ಳಿ, ಲೆಸ್ ಪರ್ಚೇಸ್ ರಿಟರ್ನ್. ವೆರಿ ಗುಡ್. ಓಕೆ, ಸೊ ಈಗ ಮೊನ್ನೆ ಕೇಳ್ತಾ ಇದ್ರಿ, ಈಗ 4 ಪ್ರಾಬ್ಲಮ್ ಮೊದಲು ನೋಡಿದ ತಕ್ಷಣ ಸರ್ ಇದು ಏನ್ ಮಾಡಬೇಕು, ಎಲ್ಲ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅಂತ ಗೊತ್ತಾಗಲ್ಲ ಅಂತ ಕೆಲವೊಂದು ಮಾತು ಹೇಳ್ತಾ ಇದ್ರಿ. ಸೊ ಈ ಪ್ರಾಬ್ಲಮ್ ಕೆಲವೊಂದು ಐಟಮ್ಸ್ ನೋಡಿದ ತಕ್ಷಣ ಯಾವ ಹೆಡ್ ಅಲ್ಲಿ ಬರುತ್ತೆ? ಪ್ರೈಮ್ ಕಾಸ್ಟ್ ಅಲ್ಲಿ ಬರುತ್ತಾ, ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಬರುತ್ತಾ, ವರ್ಕ್ಸ್ ದಟ್ ಈಸ್
ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಬರುತ್ತಾ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬರುತ್ತಾ ಅಂತ ಆಲ್ಮೋಸ್ಟ್ ಗೊತ್ತಾಗುತ್ತಲ್ವಾ ಈಗ ನೋಡಿದ ತಕ್ಷಣ? ಎಸ್ ಎಸ್ ಸರ್. ಓಕೆ ನೋಡಿ, ರೈಟ್ ನೋಡಿ, ಸೇಲ್ ಆಫ್ ಸ್ಕ್ರಾಪ್ ಇದ್ರೆ ಏನ್ ಮಾಡಬೇಕು? ಹಿಂದೆ ಮಾಡಿದೀವಿ ನಾವು. ವೆರಿ ಗುಡ್ ವೆರಿ ಗುಡ್. ಸೊ ಸೇಲ್ ಆಫ್ ಸ್ಕ್ರಾಪ್ ಅನ್ನ ಲೆಸ್ ಮಾಡಬೇಕು. ಈಗ ನೋಡಿ ನೀವೇ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಹೋಗ್ತೀರಾ. ಸೊ ಡೈರೆಕ್ಟ್ ವೇಜಸ್ ಆಡ್ ಡೈರೆಕ್ಟ್ ಮೆಟೀರಿಯಲ್ ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್. ಓಕೆ, ಸೊ ಡ್ರಾಯಿಂಗ್ ಆಫೀಸ್ ಸ್ಯಾಲರಿ ಅಂದ್ರೆ ಎಲ್ಲಿ ಬರುತ್ತೆ? ಎಲ್ಲಿ ಆಡ್ ಮಾಡಬೇಕು? ಫ್ಯಾಕ್ಟರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಓಕೆ ವೆರಿ ಗುಡ್. ಓಕೆ, ಸೊ ಕ್ಯಾರೇಜ್ ಅಂಡ್ ಡೈರೆಕ್ಟ್ ಮೆಟೀರಿಯಲ್ ಎಲ್ಲ ಏನ್ ಮಾಡಬೇಕು? purchases ವೆರಿ ಗುಡ್ ವೆರಿ ಗುಡ್. ಸೊ ಡೈರೆಕ್ಟ್ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಲ್ವಾ, ಆಡ್ ಕ್ಯಾರೇಜ್ ಅಂಡ್ ಪರ್ಚೇಸಸ್ ನೋಡಿ ಇಂದ ಪ್ರಾಬ್ಲಮ್ ಮಾಡಿದೀವಿ. ಓಕೆ, ದೆನ್ ಚಾರ್ಜಬಲ್ ಎಕ್ಸ್ಪೆನ್ಸ್ ಅಂದ್ರೆ ಏನು? ಎಸ್, ಚಾರ್ಜಬಲ್ ಅಂದ್ರೂ ಒಂದೇ, ಡೈರೆಕ್ಟ್ ಅಂದ್ರೂ ಒಂದೇ, ಅರ್ಥ ಮಾಡ್ಕೊಳ್ಳಿ. ರೈಟ್, ಗೊತ್ತಾಯ್ತಾ? ಎಸ್ ಸರ್. ಓಕೆ, ಸೊ ಅದನ್ನ ಪ್ರೈಮ್ ಕಾಸ್ಟ್, ಹೌದು, ಮೂರು ಸೇರ್ಸರ್ ಪ್ರೈಮ್ ಕಾಸ್ಟ್ ಬರುತ್ತೆ. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದು ಬರೋದಿಲ್ಲ ಅಂತ ಹೇಳಿದೀನಿ. ಆಫೀಸ್ ಎಕ್ಸ್ಪೆನ್ಸ್ ಎಲ್ಲ ಹಾಕ್ತೀರಾ? ಆಫೀಸ್ ಓವರ್ ಹೆಡ್ಗೆ ಅಲ್ವಾ? ಸೊ ಫ್ಯಾಕ್ಟರಿ ರೆಂಟ್, ಫ್ಯಾಕ್ಟರಿ ಓವರ್ ಹೆಡ್. ವೆರಿ ಗುಡ್. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ನೋಡಿ ಎದುರೇ ಇದೆ, ಪ್ಲಾಂಟ್ ಅಂತ ಇದೆ, ಎಲ್ಲ ಹಾಕ್ತೀರಾ? ಫ್ಯಾಕ್ಟರಿ ಓವರ್ ಹೆಡ್. ವೆರಿ ಗುಡ್ ವೆರಿ ಗುಡ್. ಶೋರೂಮ್ ರೆಂಟ್ ಎಲ್ಲಿ? selling ವೆರಿ ಗುಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಟ್ ನೋಡಿ ನೋಡಿ, ಶೋರೂಮ್ ಅಂತ ತಕ್ಷಣ ಸೆಲ್ಲಿಂಗ್ ಅಲ್ವಾ? ಮಿಸಲೇನಿಯಸ್ ಸೇಲ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಹಾಕ್ತೀರಾ? ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಎಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಲೈಟಿಂಗ್ ಫ್ಯಾಕ್ಟರಿ ಓವರ್ ಹೆಡ್, ಗ್ಯಾಸ್ ಅಂಡ್ ವಾಟರ್ ಫ್ಯಾಕ್ಟರಿ ಓವರ್ ಹೆಡ್, ಹಾಲೇಜ್ ಹೈರ್ ಫ್ಯಾಕ್ಟರಿ ಓವರ್ ಹೆಡ್, ಪವರ್ ಫ್ಯಾಕ್ಟರಿ ಓವರ್ ಹೆಡ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಟ್ರಾವೆಲಿಂಗ್ ಯಾವಾಗ ಮಾಡ್ತಾರೆ? ಸೇಲ್ಸ್ ಮಾಡ್ಲಿಕ್ಕೆ ಅವರ ಮಾಡ್ತಾರೆ. ಶೋರೂಮ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಲೇಬರ್. ವೆರಿ ಗುಡ್. ಸೊ ಫ್ಯಾಕ್ಟರಿ ಓವರ್ ಹೆಡ್ ಬರುತ್ತೆ. ಸೇಲ್ ಆಫ್ ಸ್ಕ್ರಾಪ್ ನ ನಾವು ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಲೆಸ್ ಮಾಡಬೇಕು. ಫ್ಯಾಕ್ಟರಿ ಸೂಪರ್ವಿಷನ್ ಫ್ಯಾಕ್ಟರಿ ಓವರ್ ಹೆಡ್. ನೋಡಿ ನೋಡಿದ ತಕ್ಷಣ ನಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಹಾಕ್ಬೇಕು ಏನ್ ಹಾಕ್ಬೇಕು ಅಂತೇಳಿ. ಸೊ ಒಂದು ಮಾತ್ರ ಬರೋದಿಲ್ಲ, ದಟ್ ಈಸ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಇಟ್ ಇಸ್ ನಾಟ್ ಎ ಕಾಸ್ಟ್. ಹಾಗಾಗಿ ನಾವು ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಕಾಂಪ್ಯೂಟ್ ಮಾಡ್ಲಿಕ್ಕೆ ತಗೊಳ್ಳೋದಿಲ್ಲ. ಸೊ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ ಈಗ ನಿಮಗೆ? ಎಸ್ ಸರ್. ಓಕೆ, ಸೊ ಪ್ರೊವೈಡ್ ಕಾಲಮ್ಸ್ ಅಕಾರ್ಡಿಂಗ್ಲಿ. ನೋಡಿ ಈ ರೀತಿ ಕಾಲಮ್ ಹಾಕೊಳ್ಳಿ. ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31st March 2012. ಸೊ ನಾವು ಪ್ರಿಪೇರ್. ಫಸ್ಟ್ ನೀವು ಪ್ರಾಬ್ಲಮ್ ನ ಗಮನವಿಟ್ಟು ನೋಡಿ 2-3 ನಿಮಿಷ ಅಥವಾ 5 ನಿಮಿಷ. ಸೊ ನೀವು ಪ್ರಾಬ್ಲಮ್ ನೋಡೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಐಟಮ್ ನಾವು ಎಲ್ಲಿ ಹಾಕ್ಬೇಕು ಅಂತೇಳಿ. ಓಕೆ, ಫಸ್ಟ್ ಏನ್ ಮಾಡ್ತೀರಾ? ಈಗ ಕಾಲಮ್ ಹಾಕೊಂಡಿದ್ದೀರಾ ಸ್ಟೂಡೆಂಟ್ಸ್? ಎಸ್ ಸರ್. ವೆರಿ ಗುಡ್. ಡೈರೆಕ್ಟ್ ಮೆಟೀರಿಯಲ್ ಪರ್ಚೇಸ್ ಎಷ್ಟಿದೆ ಅಮೌಂಟ್ ನೀವೇ ಹೇಳ್ಬೇಕು. ಡೈರೆಕ್ಟ್ ಮೆಟೀರಿಯಲ್ ಪರ್ಚೇಸ್ 3,22,000. ವೆರಿ ಗುಡ್. 3,22,000. ಈಗ ಏನ್ ಮಾಡ್ಬೇಕು? ಆಡ್ 22,000. ಓಕೆ, ಏನ್ ಮಾಡ್ತೀರಾ? ಆಡ್ Carriage on purchase. ಕ್ಯಾರೇಜ್ ಆನ್ ಮೆಟೀರಿಯಲ್. Carriage on ಅಂದ್ರೆ ಮೆಟೀರಿಯಲ್ ತರಿಸಲಿಕ್ಕೆ ಏನು ಖರ್ಚು ಮಾಡ್ತೀರಾ ಅದನ್ನ ಆಡ್ ಮಾಡಬೇಕಾಗುತ್ತೆ. ಎಷ್ಟಿದೆ 850. ನೋಡಿ 4,200. ವೆರಿ ಗುಡ್. 4,200 ಇದೆ. ಅದೆರಡನ್ನು ಆಡ್ ಮಾಡಬೇಕು. ಸೊ ಈಗ ದಿಸ್ ಪ್ಲಸ್ ಎಷ್ಟು ಬರುತ್ತೆ? 3,27,000 ಪ್ಲಸ್ 4,200 ಎರಡು ಸೇರಿ 3,26,200 ಆಯ್ತು. ಈಗ ಏನ್ ಮಾಡ್ಬೇಕು? ಲೆಸ್ Purchase return. ವೆರಿ ಗುಡ್ ವೆರಿ ಗುಡ್. ಪರ್ಚೇಸ್ ರಿಟರ್ನ್ಸ್ ಎಷ್ಟಿದೆ? ಪರ್ಚೇಸ್ ರಿಟರ್ನ್ಸ್ 13,000. ವೆರಿ ಗುಡ್. 13,000. ಸೊ 13,000 ಇದೆ. ಸೊ ಎಷ್ಟು ಬಂತು ಈಗ ನೋಡಿ? 31,000. 3,13,000. 3,13,200. ಓಕೆ, ಇದಕ್ಕೆ ಏನ್ ಕರಿತೀವಿ ನಾವು? Direct. ಎಸ್, ಪ್ರೈಮ್ ಕಾಸ್ಟ್. ಸಾರಿ ಸರ್, ಕಾಸ್ಟ್. ವೆರಿ ಗುಡ್. ಮೆಟೀರಿಯಲ್ ಕನ್ಸ್ಯೂಮ್ಡ್. ವೆರಿ ಗುಡ್ ವೆರಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಇನ್ನು ಪ್ರೈಮ್ ಕಾಸ್ಟ್ ಆಗ್ಲಿಕ್ಕೆ ನಾವಿನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕ್ಬೇಕು, ಡೈರೆಕ್ಟ್ ವೇಜಸ್ ಹಾಕ್ಬೇಕು ಅಲ್ವಾ? ಹಾಗಾಗಿ ಸೊ ಈಗ ಡೈರೆಕ್ಟ್ ವೇಜಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ನೋಡಿ. ಡೈರೆಕ್ಟ್ ವೇಜಸ್ 2,40,000. ವೆರಿ ಗುಡ್.
2,40,000 ಇದೆ. ನೆಕ್ಸ್ಟ್ ನೋಡಿ, ಚಾರ್ಜಬಲ್ ಎಕ್ಸ್ಪೆನ್ಸ್ ಅಂದ್ರು ಒಂದೇನೆ, ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರು ಒಂದೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಚಾರ್ಜಬಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 2,800. 800. ಓಕೆ, ಈಗ ಇದು ಮೂರನ್ನು ಆಡ್ ಮಾಡಿ. ಸೊ ದಿಸ್ 5,56,000. ಇದಕ್ಕೇನ್ ಕರಿತೀವಿ? Prime cost. ವೆರಿ ಗುಡ್, ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಅಂತ ಕರಿತೇವೆ. ಸೊ ನಾವು ಆಡ್ Factory overhead. ಓಕೆ, ಫ್ಯಾಕ್ಟ್ರಿ ಹೆಡ್ಸ್. ಸೊ ಅದರಲ್ಲಿ ಏನೇ ಬರುತ್ತೆ? ಫಸ್ಟ್ ಒನ್ ಬೈ ಒನ್ ಹೇಳ್ತಾ, ಪ್ರಾಬ್ಲಮ್ ಅಲ್ಲಿ 1 by 1 ಹೇಳ್ತಾ ಹೋದ್ರೆ ಆಯ್ತು ಅಷ್ಟೇ. ಸೊ ಇದು ಸಂಬಂಧ ಡ್ರಾಯಿಂಗ್ ಆಫೀಸ್ ಸ್ಯಾಲ್ರಿ ಎಷ್ಟಿದೆ? 3,100. ವೆರಿ ಗುಡ್, 3,100 ಇದೆ. ನೆಕ್ಸ್ಟ್ ಫ್ಯಾಕ್ಟ್ರಿ ರೆಂಟ್. Factory rent ಎಸ್, ಹೌ ಮಚ್? 14,600. 14,600. ವೆರಿ ಗುಡ್, 14,600. ದೆನ್ ಡಿಪ್ರಿಸಿಯೇಷನ್ ಆನ್ Plant. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್. ನೋಡಿ, ಅದೇ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಇಕ್ವಿಪ್ಮೆಂಟ್ ಇದ್ರೆ ಆಫೀಸ್ ಓವರ್ಡಿ ತಗೋಬೇಕು. ಇಲ್ಲಿ ಪ್ಲಾಂಟ್ ಇರೋದ್ರಿಂದ ಪ್ಲಾಂಟ್ ನ ಫ್ಯಾಕ್ಟರಿ ಓವರ್ಡಿ ತಗೊಳ್ಳಿ. ಎಷ್ಟಿದೆ ಅಮೌಂಟು? 8,600. ಎಸ್, 8,600. ಲೈಟಿಂಗ್. Sir, Lighting 900. drawing office salary administrative and ತಗೊಳ್ತಾನೆ. ನೆಕ್ಸ್ಟ್ ಏನಿದೆ? Gas and water. ವಾಟರ್. ಹೌ ಮಚ್? 3,400. 3,400. ರೈಟ್. ನೆಕ್ಸ್ಟ್ ಏನಿದೆ? House. ಪವರ್. 2,800. ಓಕೆ, ದೆನ್ ಹಾಲೇಜ್ ವೈರ್. ಹಾಲೇಜ್ ಹೈರ್. ಸೊ ಯಾವುದೋ ಒಂದು ಮಿಷಿನ್ ಸಂಬಂಧಪಟ್ಟಂತೆ ಏನೋ ಬಾಡಿಗೆ ತಂದಿರ್ತಾರೆ, ಹಾಗಾಗಿ ಇದನ್ನು ಇಲ್ಲಿ ಹಾಕಬೇಕು. ಎಷ್ಟಿದೆ? ಹಾಲೇಜ್ ವೈರ್ ಹೈರ್ 2,000. 2,000. ನೆಕ್ಸ್ಟ್ ಲೇಬರ್ ವೆಲ್ಫೇರ್. Labor welfare expenses. ಓಕೆ, ಹೌ ಮಚ್? 4,600. 4,600. ರೈಟ್. ನೆಕ್ಸ್ಟ್ ಫ್ಯಾಕ್ಟ್ರಿ Factory supervision. supervision. ಹೌ ಮಚ್? 3,500. 500. ಇನ್ನು ಏನಾರು ಇದೆನಾ ನೋಡಿ? ಐ ಥಿಂಕ್ ಇಲ್ಲ, ಎಲ್ಲ ಕವರ್ ಮಾಡಿದ್ದೀವಿ. ಇದ್ರ ಟೋಟಲ್ ಎಷ್ಟಾಗುತ್ತೆ ನೋಡಿ? ಇಸ್ ಇಟ್ ರೈಟ್? 43,500. ಓಕೆ, 43,500, sir. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಏನು ಮಾಡ್ಬೇಕು ಇಲ್ಲಿ? ಲೆಸ್. Less sales of scrap. ವೆರಿ ಗುಡ್. Sales of scrap. ಸೇಲ್ ಆಫ್ ಸ್ಕ್ರಾಪ್. ಎಷ್ಟಿದೆ ಸ್ಕ್ರಾಪು? 450. ಓಕೆ, ಅಮೌಂಟ್ ಎಷ್ಟು ಬಂತು ನೋಡಿ? 450. ಓಕೆ, ರೈಟ್. ದಿಸ್ ಮೈನಸ್ ದಿಸ್. ಸೊ 43,050 ಅಲ್ವಾ? Yes, sir. Okay, ಈಗ ಪ್ರೈಮ್ ಕಾಸ್ಟ್ ನ 5,50,000 ಪ್ಲಸ್ 43,050 ಎರಡನ್ನೂ ಆಡ್ ಮಾಡಿ. ಸೊ 5,99,050 ಬಂತು. ಇದನ್ನ ಏನ್ ಕರಿತೀವಿ ನಾವು? Factory cost. ಫ್ಯಾಕ್ಟ್ರಿ Cost. ವೆರಿ ಗುಡ್. ಓಕೆ, ಸೊ ಈಗ ಫ್ಯಾಕ್ಟ್ರಿ ಕಾಸ್ಟ್ ಆಯ್ತು. ನಾವು ಆಡ್ Office and admin. ಎಸ್, ಆಫೀಸ್ ಅಂಡ್ Administration overhead. Overhead. ಏನಿದೆ? ಆಫೀಸ್ ಎಕ್ಸ್ಪೆನ್ಸಸ್ ಒಂದೇ ಇದೆ ಅಲ್ವಾ? Yes, sir. ರೈಟ್. 6,400. 400. ಓಕೆ, ಸೊ ಈಗ ಯು ಜಸ್ಟ್ ಆಡ್ 5,59,050 ಪ್ಲಸ್ 6,400 ಎರಡು ಸೇರಿ 6,05,450 ಅಂತ ಆಯ್ತು. ಅದಕ್ಕೆ ನಾವು ಏನ್ ಕರಿತೀವಿ? Cost of production.
Production. ಎಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ನಾವು ಆಡ್ Salary and distribution. ಸೆಲ್ಲಿಂಗ್ ಅಂಡ್ Selling and distribution overhead. ಓಕೆ. ಸೊ ಯಾವ್ದಿದೆ? Traveling expenses. ನೋಡಿ ನಾನು ಕಾಲಮಲ್ಲಿ ಹಾಕ್ತಿರೋದು ಗೊತ್ತಾಗ್ತಿದೆ ಅಲ್ವಾ ಮೇಲಿನ ನೋಡಿ. ಸೊ 2-3 ಐಟಮ್ ಇದೆ ಅಂತಂದ್ರೆ ಇನ್ನರ್ ಕಾಲಮಲ್ಲಿ ಹಾಕಿ ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಹಾಕಿ. ಓಕೆ. ಸೊ ಇಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇಲ್ಲೋ 4 ಇದೆ, ಹಾಗಾಗಿ ಇನ್ನರ್ ಕಾಲಮ್ ಹಾಕ್ತೀನಿ, ನಂತರ ಔಟರ್ ಕಾಲಮ್ಗೆ ಹಾಕ್ತೀನಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆ? 6,000. 6,000. ನೆಕ್ಸ್ಟ್ Showroom telephone expense. ಓಕೆ. ಶೋರೂಮ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,500. ವೆರಿ ಗುಡ್. ದೆನ್ Showroom rent. 3,000. ಎಷ್ಟು? 3,000. 1,000 sir. 3,000. 3,000. ಓಕೆ. ನೆಕ್ಸ್ಟ್ Miscellaneous selling expenses. ಎಷ್ಟಿದೆ? 3,200. ಓಕೆ. 3,200. ವೆರಿ ಗುಡ್, ವೆರಿ ಗುಡ್. ಓಕೆ. ಇದೆಲ್ಲ ಆಡ್ ಮಾಡಿ 13,700. 13,000. ವೆರಿ ಗುಡ್. ಓಕೆ. 13,700 ಬಂತು. ಈಗ ಏನ್ ಮಾಡಬೇಕು? ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ 13,700 ಇದೆಯಲ್ಲ, ಅದನ್ನು ಆಡ್ ಮಾಡಿ. ಎಷ್ಟು ಬಂತು? 6,19,150. ಓಕೆ. ಅದಕ್ಕೆ ಏನ್ ಕರಿತೀವಿ ನಾವು? ಟೋಟಲ್. Total cost. ಎಸ್, ಟೋಟಲ್ ಕಾಸ್ಟ್ ಆಯ್ತು. ಓಕೆ. ಈಗ ನಮಗೆ ಸೇಲ್ಸ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ನೋಡಿ? 6,40,000. 6,40,000 ಹಾಕೊಂಡಿದ್ದೀನಿ. ಸೊ ಈಗ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂಡ್ ಟೋಟಲ್ ಕಾಸ್ಟ್ ಈಸ್ ಏನಾಗುತ್ತೆ? Profit. 20,850 ಸೊ profit. ಪ್ರಾಫಿಟ್ 20,850. 20,850. 20,850. ಸೊ 6,40,000 minus 6,90,150. ಸೊ 20,850 850. ಪ್ರಾಫಿಟ್ ಇದೆ ಅಲ್ವಾ? ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನೀವು ಫಸ್ಟ್ ನೋಡಿ ಕಾಣ್ತಾ ಇದೆ. ಸೊ ನೀವು ಪ್ರಿವ್ಯೂ ನೋಡಿದಾಗ ಇದೇ ರೀತಿ ನೀವು ಮಾಡಬೇಕು. ಸೊ ಡೈರೆಕ್ಟ್ ಮೆಟೀರಿಯಲ್ ಪರ್ಚೇಸ್ ಇದೆ, ಅದಕ್ಕೆ ಆಡ್ ಕ್ಯಾರೇಜ್ ಅಂಡ್ ಮೆಟೀರಿಯಲ್ ಆಡ್ ಮಾಡಿದ್ದೀನಿ, ಲೆಸ್ ಪರ್ಚೇಸ್ ರಿಟರ್ನ್ ನಾನು ಲೆಸ್ ಮಾಡಿದ್ದೀನಿ. ಓಕೆ. Yes, sir. ಓಕೆ. ಸೊ ಯು ವಿಲ್ ಗೆಟ್, ಅದನ್ನು ನಾವು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕರಿತೇವೆ. ಡೈರೆಕ್ಟ್ ವೇಜಸ್ ಆಡ್ ಮಾಡಿದ್ದೀನಿ, ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಒಂದೇನೆ. ಸೊ ಅವೆರಡು ಮೂರನೇ ಆಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ 5,56,000 ಬಂತು. ಫ್ಯಾಕ್ಟ್ರಿ ಓವರ್ಡ್ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಅಲ್ಲಿ ಡ್ರಾಯಿಂಗ್ ಆಫೀಸ್ ಸ್ಯಾಲರಿ, ಫ್ಯಾಕ್ಟ್ರಿ ರೆಂಟ್, ಡಿಪ್ರಿಷಿಯೇಷನ್ ಆನ್ ಪ್ಲಾಂಟ್, ಲೈಟಿಂಗ್, ಗ್ಯಾಸ್ ಅಂಡ್ ವಾಟರ್, ಪವರ್, ಹಾಲೇಜ್ ಹೈರ್, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಸೂಪರ್ವಿಷನ್ ಇದನ್ನೆಲ್ಲ ಸೇರಿಸಿದ್ದೀನಿ. ಅದರ ಹಾಗೇನೆ ಲೆಸ್ ಸೇಲ್ ಆಫ್ ಸ್ಕ್ರಾಪ್ ಕೊಟ್ಟಿದ್ದಾನೆ, ಅದನ್ನ ಲೆಸ್ ಮಾಡಿ ಔಟರ್ ಕಾಲಮ್ ತಗೊಂಡಿದ್ದೀನಿ, ಅದು 43,050 ಬಂತು. ಸೊ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆಡ್ ಮಾಡಿದ್ರೆ ನಮಗೆ ಓಕೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ, ವರ್ಕ್ಸ್ ಕಾಸ್ಟ್ ಬರುತ್ತೆ, ಹಾಗೇನೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಕರಿತೇವೆ. ಅದಕ್ಕೆ ನಾವು ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಒಂದೇ ಕೊಟ್ಟಿದ್ದಾನೆ, ಆಫೀಸ್ ಎಕ್ಸ್ಪೆನ್ಸಸ್, ಅದನ್ನು ಆಡ್ ಮಾಡಿದ್ರೆ 6,05,450 ಬಂತು. ಅದು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಅದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಈ ಪ್ರಾಬ್ಲಮ್ ಅಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದೆ, ಶೋರೂಮ್ ಟೆಲಿಫೋನ್ ಎಕ್ಸ್ಪೆನ್ಸ್ ಇದೆ, ಶೋರೂಮ್ ರೆಂಟ್ ಇದೆ, ಮಿಸ್ಲೆನಿಕ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ಅದೆಲ್ಲ ಟೋಟಲ್ 13,700 ಆಯಿತು. 6,05,450ಕ್ಕೆ 13,700 ಆಡ್ ಮಾಡಿದ್ರೆ 6,19,150 ಆಯಿತು. ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ 6,40,000. ಸೊ ಸೇಲ್ಸ್ ಅಲ್ಲಿ ಟೋಟಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ದಟ್ ಈಸ್ 20,850 ಪ್ರಾಫಿಟ್ ಬಂದಿದೆ. ಓಕೆ. ಸೊ ಪ್ರಾಬ್ಲಮ್ ಗೊತ್ತಾಯ್ತಾ? ಇದು Yes, sir. ಇಷ್ಟು ದೊಡ್ಡದು ಕೊಡೋದಿಲ್ಲ, ನಾನು ನಿಮಗೆ ಮಾಡಿಸಿದ್ದೇನೆ ಸಿಂಪಲ್ ಇದೆ ಅಂತೇಳಿ. ಓಕೆ. ಪ್ರಾಬ್ಲಮ್ ನೀವು ಸುಮಾರು ಪ್ರಾಬ್ಲಮ್ ಎಲ್ಲ ನೋಡಿದ್ರೆ ನೀವು ಇದರಲ್ಲಿ ಇಷ್ಟೊಂದು ಐಟಮ್ಸ್ ಇರೋದಿಲ್ಲ. ಓಕೆ. ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಡ್ತಾನೆ, ವರ್ಕಿಂಗ್ ಪ್ರೋಗ್ರೆಸ್ ಕೊಡ್ತಾನೆ, ಅಥವಾ ಫಿನಿಶ್ಡ್ ಗುಡ್ಸ್ ಕೊಡ್ತಾನೆ. ಸೊ ಈ ರೀತಿ ಇದ್ದಾಗಲೂ ನಾವು ಯಾವ ರೀತಿ ಕಾಸ್ಟ್ ಪ್ರಿಪೇರ್ ಮಾಡೋದು ಅಂತೇಳಿ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ ಅಲ್ವಾ? ಸೊ ಈ ಪ್ರಾಬ್ಲಮ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? Yes, sir. ಓಕೆ. ಈಗ
ರೈಟ್. ಸೊ ನಾವು ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸೊ ನಾವು ಕೊಟೇಶನ್ ಟೆಂಡರ್ ಅಂತ ಏನಾದ್ರು ವರ್ಡ್ ಕೇಳಿದಿರಾ ನೀವು? ಎಸ್, ಕೊಟೇಶನ್. ಹಾ ಸರ್, ನಮಗೆ ಹಾ. ಇದು ಇವತ್ತು ಶಾರ್ಟ್ ಹ್ಯಾಂಡ್ ಅಲ್ಲಿ ಹೇಳ್ಕೊಟ್ರು ಅದನ್ನೇ. ಹೌದಾ? ಓಕೆ. ಸೊ ಯಾರು ವಾಟ್ ಮೀನ್ ಸಿಂಪಲ್ ಕೊಟೇಶನ್ ಅಂದ್ರೆ ಏನು ಅಂತ ಏನಾದ್ರು ಕೇಳ್ತೀರಾ? ಸಪೋಸ್ ಯಾರು ನಿಮಗೆ ಗೊತ್ತಿರಂಗೆ ಸ್ಟೂಡೆಂಟ್ಸ್? ಅಕ್ಷಯ್, ವರ್ಡ್ ಕೇಳಿದೆಯಪ್ಪ ಕೊಟೇಶನ್? ಹಾ ಸರ್, ಕೇಳೋಣ ಸರ್. ಹಂಗಂದ್ರೆ ಏನು ಜನರಲ್ ಏನಾದ್ರು ಹೇಳ್ತಾರೆ ಹಂಗಂದ್ರೆ ಏನು ಅಂತ ಹೇಳಿ? ಸರ್, ಈಗ ಒಂದು ಬಿಲ್ ಏನಾರ ಒಂದು ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಫಸ್ಟ್ ಐಟಮ್ಸ್ ಬೇಕು ಅಂದ್ರೆ ಫಸ್ಟ್ ಕೊಟೇಶನ್ ಹಾಕ್ತಾರೆ ಸರ್. ಫಸ್ಟ್ ಏನೇ ಐಟಮ್ಸ್ ಬೇಕು, ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಕೊಟೇಶನ್ ಹಾಕ್ತಾರೆ ಸರ್. ಸೊ ದಟ್ ಮೀನ್ಸ್ ನಮಗೆ ಏನೇನ್ ಮೆಟೀರಿಯಲ್ ಬೇಕು ಅಂತ ಹೇಳಿ ನಾವು ಏನಾದ್ರು ರಿಕ್ವೆಸ್ಟ್ ಕೇಳಿದ್ರೆ ಅವನು ಯಾವ ರೀತಿ ಸಪ್ಲೈ ಮಾಡಕ್ಕೆ ರೆಡಿ ಇದ್ದಾನೆ ಅನ್ನೋದನ್ನ ಕೊಟೇಶನ್ ಅಂತ ಕರಿತೀವಿ. ಸಪೋಸ್ ಶೋರೂಮ್ ಎಲ್ಲ ಹಾಕಿ ಕೊಡ್ತಾರಲ್ಲ ಸರ್, ಬೈಕ್ ತಗೋಬೇಕಂದ್ರೆ ಶೋರೂಮ್ ಅಲ್ಲಿ ಕೊಡ್ತಾರೆ. ಸಪೋಸ್ ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ಬೈಕ್ ಆರ್ ಕಾರ್, ನೀವು ಫಸ್ಟ್ ಹೋಗೋದ ತಕ್ಷಣ ಹೇಳ್ತೀರಾ ಸೊ ಎಕ್ಸ್ ಶೋರೂಮ್ ಪ್ರೈಸ್, ಒಂದು ಎಷ್ಟು ಕಾಸ್ಟ್ ಆಗುತ್ತೆ, ಅದ್ರ ಪ್ರೈಸ್ ಅವನು ಎಷ್ಟು, ಯಾವ ಪ್ರೈಸ್ಗೆ ಅವನು ಗೂಡ್ಸ್ ನ ನಮಗೆ ಕೊಡ್ಲಿಕ್ಕೆ ರೆಡಿ ಇದ್ದಾನೆ ಅನ್ನೋದಕ್ಕೆ ನಾವು ಕೊಟೇಶನ್ ಅಂತ ಕರಿತೀವಿ. ಸೊ ಇಟ್ ಇಸ್ ದ ಪ್ರೈಸ್ ಅಟ್ ವಿಚ್ ದ ಸೆಲ್ಲರ್ ಇಸ್ ರೆಡಿ ಟು ಸೆಲ್ ಇಸ್ ಗೂಡ್ಸ್. ಸಪೋಸ್ ಯಾವುದೋ ಒಂದು ಬೈಕ್ ನೋಡ್ತೀರಾ, ಓಕೆ, ಆಕ್ಟಿವಾ 5G, ಒಂದೊಂದು ಶೋರೂಮಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ ಅಲ್ವಾ? 80,000 ಇರುತ್ತೆ, 82,000 ಇರುತ್ತೆ, 83,000 ಇರುತ್ತೆ. ಸೊ ಅದರ ಅರ್ಥ ಅವನು ಅವನ ಗೂಡ್ಸ್ ಅನ್ನ ಆ ರೇಟಿಗೆ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಓಕೆ, ಸೊ ಅದಕ್ಕೆ ನಾವು ಟೆಂಡರ್ಸ್ ಅಂತ ಕರಿತೀವಿ ಅಥವಾ ಕೊಟೇಶನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲೂ ಕೂಡ ಸೊ ಕಾಸ್ಟ್ ಶೀಟ್ ಅನ್ನ ನಾವೇನ್ ಮಾಡಿದ್ವಿ, ಸಪೋಸ್ ಇಫ್ ಯು ಆರ್ ಎ ಮ್ಯಾನುಫ್ಯಾಕ್ಚರರ್, ಒಂದು 10,000 ಯೂನಿಟ್ ನ ನೀವು ಸಪ್ಲೈ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರಾ, ನಿಮಗೆ ಯಾವುದೋ ಒಂದು ಆರ್ಡರ್ ಬರುತ್ತೆ ಅಥವಾ ಯಾರೋ ಕೇಳ್ತಾರೆ ನನಗೆ 3,000 ಗೂಡ್ಸ್ ಬೇಕು, ಯೂನಿಟ್ ಬೇಕು, ಯಾವ ರೇಟ್ನಾಗ ನೀವು ಕೊಡ್ತೀರಾ ತಿಳಿಸಿ ಅಂತೇಳಿ, ಅವಾಗ ನಾವು ನಮ್ಮ ರೇಟನ್ನು ಕಳಿಸ್ಬೇಕಲ್ವಾ? ಸೊ ದಟ್ ಈಸ್ ಕಾಲ್ಡ್ ಟೆಂಡರ್, ಕೊಟೇಶನ್ಸ್ ಅಂತ ಕರಿತೇವೆ. ಓಕೆ, ಸೊ ವೆರಿ ಗುಡ್. ಓಕೆ, ಫ್ರೀಕ್ವೆಂಟ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಕ್ಯಾಪಿಟಲ್ ಗೂಡ್ಸ್. ಸೊ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಗೂಡ್ಸ್ ಅಂತ ಕರಿತೇವೆ. ಓಕೆ, ಫ್ಯಾನ್, ಫ್ರಿಡ್ಜ್, ಓಕೆ, ಅಥವಾ ಅಲ್ಲ ಟಿವಿ. ಸೊ ಇವನ್ನೆಲ್ಲ ನಾವು ಲಾಂಗ್ ಏನ್ ಹೇಳ್ತೀವಿ, ಅದೇ ಟೇಬಲ್, ಚೇರ್ಸ್. ಓಕೆ, ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಗೂಡ್ಸ್. ಅಥವಾ ಇಕ್ವಿಪ್ಮೆಂಟ್ಸ್, ಮೆಷಿನರೀಸ್, ಅವಕ್ಕೆಲ್ಲ. ಕನ್ಸ್ಯೂಮರ್ ಗುಡ್, ಡ್ಯೂರಬಲ್ ಗೂಡ್ಸ್ ಎಕ್ಸೆಟ್ರಾ ಈಸ್ ರಿಕ್ವೈರ್ಡ್ ಟು ಕೋಡ್ ದ ಪ್ರೈಸ್ ಅಟ್ ವಿಚ್ ಹಿ ಕ್ಯಾನ್ ಸಪ್ಲೈ ಎ ಪರ್ಟಿಕ್ಯುಲರ್ ಆರ್ಟಿಕಲ್. ಸಪೋಸ್ ಯಾವುದೋ ಒಂದು ಟೇಬಲ್ ಇರ್ಬೋದು ಅಥವಾ ಚೇರ್ ಇರ್ಬೋದು, ಕಂಪ್ಯೂಟರ್ ಟೇಬಲ್ ಇರ್ಬೋದು, ಅದನ್ನ ನಾವು ಕೇಳಿದಾಗ ಅವನು ಯಾವ ರೀತಿ ಸಪ್ಲೈ ಮಾಡಕ್ಕೆ ರೆಡಿ ಇದ್ದಾನೆ ಅಂತೇಳಿ he is going to quote his price. The prices at which the seller supplier offers his goods for sale is known as tender or quotation. ಸಿಂಪಲ್ ಆಗ್ಲಿ ಹೇಳಿದಂಗೆ, ಸೆಲ್ಲರ್ ಆದವನು ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಸೊ ಅವನ ಗೂಡ್ಸ್ ಅನ್ನ ಸ್ಪೆಷಲಿ ಎ ಮ್ಯಾನುಫ್ಯಾಕ್ಚರ್ ಆಫ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳಿದ್ರೆ ನಾವು ಡೇ ಟು ಡೇ ಲೈಫಲ್ಲಿ ನಾವು ಏನೆಲ್ಲ ಯೂಸ್ ಮಾಡ್ತಾ ಇದೀವಿ, ಸೊ ಅದು ಒಂದೇ ದಿವಸಕ್ಕೆ ಹಾಳಾಗೋದಿಲ್ಲ. ಇದು ಅದರ ಒಂದು ಬಳಕೆ ಹಲವಾರು ತಿಂಗಳ ಕಾಲ, ವರ್ಷಗಳ ಕಾಲ ಇರುತ್ತೆ. ಸೊ ಟೇಕ್ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಕನ್ಸ್ಯೂಮರ್ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಚೇರ್, ಟೇಬಲ್, ಟಿವಿ, ಎಲೆಕ್ಟ್ರಾನಿಕ್ ಗೂಡ್ಸ್, ಇದೆಲ್ಲ ಕ್ಯಾಪಿಟಲ್ ಗೂಡ್ಸ್ ಆಗುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಒಂದು ವ್ಯಕ್ತಿನ ಅಥವಾ ಕನ್ಸರ್ನ ನಾವು ಅಪ್ರೋಚ್ ಮಾಡಿದಾಗ ಅವನು ಈಸ್ ಗೋಯಿಂಗ್ ಟು ಕೋಟ್ ಇಸ್ ಪ್ರೈಸ್, ಯಾವ ರೇಟಿಗೆ ಅವ್ನು ಸಪ್ಲೈ ಮಾಡಕ್ಕೆ ರೆಡಿ ಇದ್ದಾನೆ ಅಂತೇಳಿ ಒಂದು ಪ್ರೈಸ್ ಕೊಡ್ತಾನೆ. ಅದಕ್ಕೆ ನಾವು ಟೆಂಡರ್ ಆರ್ ಕೊಟೇಶನ್ ಅಂತ ಕರಿತೀವಿ. ಎ ಮ್ಯಾನುಫ್ಯಾಕ್ಚರ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ ಎಕ್ಸೆಟ್ರಾ ಇಸ್ ರಿಕ್ವೈರ್ಡ್ ಟು ಕೋಟ್ ದ ಪ್ರೈಸ್ at which he can supply a particular article. The prices at which the supplier offers, ನೋಡಿ, at which the supplier offers his goods for sale. ಸೊ ಕೊಟೇಶನ್ ಅಂತ ಇಟ್ ನಾಟ್ ಅ ಸೇಲ್, ಆ ಒಂದು ರೇಟ್ಗೆ ಅವನು ಕೊಡ್ಲಿಕ್ಕೆ ರೆಡಿ ಇದ್ದಾನೆ, ಅದಕ್ಕೆ ನಾವು ಕೊಟೇಶನ್ ಅಥವಾ ಟೆಂಡರ್ ಅಂತ ಕರಿತೇವೆ. ಓಕೆ, ಎ ಟೆಂಡರ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ವೆರಿ ಕೇರ್ಫುಲಿ ಅಂಡ್ ಮಸ್ಟ್ ಬಿ ಕಾಂಪಿಟೇಟಿವ್ ಆಸ್ ದಿ ರೆಸಿಪ್ಟ್ ಆಫ್ ಆರ್ಡರ್ಸ್ ಡಿಪೆಂಡ್ಸ್ ಅಪಾನ್ ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ಆರ್ಡರ್, ದ ಪ್ರೈಸ್ ಸಪ್ಲೈಡ್. ಓಕೆ, ಸಪೋಸ್ ನೀವೊಂದು ಯಾವುದೋ ಒಬ್ಬ ಕಸ್ಟಮರ್ಗೆ ನೀವೊಂದು ಅವ್ನು ಕೇಳಿರೋ ಒಂದು ಇದಕ್ಕೆ ಕೊಟೇಶನ್ ನೀವು ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಕೊಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು, ಬಿಕಾಸ್ ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಸೊ ನಿಮ್ ರೀತಿ ಅವನು ಹಲವಾರು 10 ಕಡೆಯಿಂದ ಅವ್ನು ಕೊಟೇಶನ್ ತರಿಸ್ಕೊಂಡಿರ್ತಾನೆ. ಅವನಿಗೆ ಯಾವ್ದು ಚೀಪ್ ಅನ್ಸುತ್ತೆ, ಬೆಸ್ಟ್ ಅನ್ಸುತ್ತೆ, ಅದಕ್ಕೆ ಅವನು ಆರ್ಡರ್ ಆಗ್ತಾನೆ. ನೀವು ಒಂದು ಟೈಮ್ ಕೊಟ್ಬಿಟ್ಟಿಲ್ಲ, ತಪ್ಪಾಗಿತ್ತು, ಇಲ್ಲ ಅವಾಗ ಒಂದ್ 0 ಬಿಟ್ಟು ಹೋಗಿತ್ತು ಅಥವಾ ಒಂದ್ 0 ಆಡ್ ಮಾಡ್ಬೇಕಿತ್ತು ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ವೈಲ್ ಪ್ರಿಪೇರಿಂಗ್ ಟೆಂಡರ್ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಅಂಡ್ ಮಸ್ಟ್ ಬಿ ಕಾಂಪಿಟೇಟಿವ್. ಸಪೋಸ್ ಎಲ್ಲರೂ ನಮ್ಮ ಮಾರ್ಕೆಟಲ್ಲಿ ಎಲ್ಲರೂ 10 ರೂಪಾಯಿ ಒಂದು ಯೂನಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ನೀವು 15 ರೂಪಾಯಿ ಕೊಟ್ಟರೆ ಯಾರಾದ್ರೂ ತಗೊಳ್ತಾರಾ? ನೋ. ಹಾಗಾಗಿ ಎ ಟೆಂಡರ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ವೆರಿ ಕೇರ್ಫುಲಿ ಅಂಡ್ ಮಸ್ಟ್ ಬಿ ಕಾಂಪಿಟೇಟಿವ್. ಕಾಂಪಿಟೇಟಿವ್ ಅಂದ್ರೆ ಮಾರ್ಕೆಟಲ್ಲಿ ಎಲ್ಲ ರೀತಿ ನಾವು ಇರಬೇಕಾಗುತ್ತೆ.
ಆಸ್, ಯಾಕಂದ್ರೆ ನೀವು ಟೆಂಡರ್ ಏನ್ ಕೊಡ್ತೀರಾ, ಕೊಟೇಶನ್ ಏನ್ ಕೊಡ್ತೀರಾ ಅದ್ರ ಮೇಲೆ ಅವ್ರು ನಿಮಗೆ ಆರ್ಡರ್ ಕೊಡ್ತಾರೆ. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ದಿ ಪ್ರೈಸ್ ವಿಚ್ ಇಸ್ ಸ್ಪೆಸಿಫೈಡ್ ಅಂಡರ್ ಕೊಟೇಶನ್. ನೌ ವಾಟ್ ಆರ್ ದ ಡೀಟೇಲ್ಸ್ ಟು ಬಿ ಅನಲೈಸ್ ಇನ್ ದ ಪ್ರಿಪರೇಷನ್ ಆಫ್ ಟೆಂಡರ್ ಆರ್ ಕೊಟೇಶನ್. ಸೊ ಟೆಂಡರ್ ಅಥವಾ ಕೊಟೇಶನ್ ಪ್ರಿಪೇರ್ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್, ಸೊ ನಮಗೆ ಎಷ್ಟು ಕಾಸ್ಟ್ ಬರುತ್ತೆ ಆ ಒಂದು ಮೆಟೀರಿಯಲ್ಗೆ. ಹಾಗೇನೆ ಕಾಸ್ಟ್ ಆಫ್ ಡೈರೆಕ್ಟ್ ಲೇಬರ್ ಅಂಡ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಓಕೆ, ಹಾಗೇನೆ ಕಾಸ್ಟ್ ಆಫ್ ಓವರ್ ಹೆಡ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಆಫೀಸ್ ಓವರ್ ಹೆಡ್, ಹಾಗೇನೆ ಕಾಸ್ಟ್ ಆಫ್ ಸೆಲ್ಲಿಂಗ್ ಓವರ್ ಹೆಡ್, ಎಸ್ಟಿಮೇಟೆಡ್ ಪ್ರಾಫಿಟ್. ನೀವೇನ್ ಕಾಸ್ಟ್ ಶೀಟ್ ಮಾಡಿದಿರಾ ಅದೇ ಕಾಸ್ಟ್ ಶೀಟ್ ಅನ್ನ ನೀವು ಮುಂದಿನ ದಿನಗಳಲ್ಲಿ ನೀವು ಆ ಒಂದು ಕೊಟೇಶನ್ ಅನ್ನ ಟೆಂಡರ್ನ ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೇಕಿಂದ ಎಸ್ಟಿಮೇಟೆಡ್ ಪ್ರಾಫಿಟ್. ಸೊ ನೀವು ಒಂದು ಈ ಆರ್ಡರ್ ಅಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಬೇಕಾಗುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಪಾಯಿಂಟ್ಸ್ ಆರ್ ಟು ಬಿ ಅನಲೈಸ್ ಅಟ್ ದ ಟೈಮ್ ಆಫ್ ಪ್ರಿಪರೇಷನ್ ಆಫ್ ಟೆಂಡರ್ಸ್ ಆರ್ ಕೊಟೇಶನ್. ಕಾಸ್ಟ್ ಆಫ್ ಮೆಟೀರಿಯಲ್, ಕಾಸ್ಟ್ ಆಫ್ ಲೇಬರ್, ಚಾರ್ಜಬಲ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ವರ್ಕ್ಸ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ಹಾಗೇನೆ ಎಸ್ಟಿಮೇಟೆಡ್ ಪ್ರಾಫಿಟ್ಸ್. ಓಕೆ, ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎಸ್ಟಿಮೇಟೆಡ್, ಯಾಕಂದ್ರೆ ನೀವು ಕೊಡೋದೇ ಇದು ಅಂದ ತಕ್ಷಣ ದಟ್ ಈಸ್ ಟೆಂಡರ್ ಆರ್ ಕೊಟೇಶನ್ ಅಂದ ತಕ್ಷಣ ಅದೆಲ್ಲ ಒಂದು ಎಸ್ಟಿಮೇಷನ್ ಬೇಸ್ ಮೇಲೆ ನೀವು ಮಾಡ್ತೀರಾ. ಬಿಕಾಸ್ ಆ ಎಲ್ಲ ಒಂದು ಮೆಟೀರಿಯಲ್ಸ್ ಏನಾಗಿರುತ್ತೆ ಅದೇನು ಖರ್ಚು ಆಗಿರೋದಿಲ್ಲ, ಅಂದಾಜ್ ಮೇಲೆ ನೀವು ಈ ಒಂದು ಕಾಸ್ಟ್ ಅನ್ನ ಕೊಡ್ತೀರಾ, ಎಸ್ಟಿಮೇಷನ್ ಆಫ್ ಕಾಸ್ಟ್. ಓಕೆ, ಹಾಗಾಗಿ ನೀವು ಈ ಒಂದು ಎಸ್ಟಿಮೇಷನ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಪರ್ಸೆಂಟೇಜಸ್ ಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ನಾಳೆ ಮಾಡಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಯಾವ ರೀತಿ ಫಾರ್ಮುಲಾ ಇರುತ್ತೆ. ಸೊ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಗೂ ಡೈರೆಕ್ಟ್ ವೇಜಸ್ಗೂ ಪರ್ಸೆಂಟೇಜ್ ಎಷ್ಟಿದೆ ಅದನ್ನ ನಾವು ಕಂಪ್ಯೂಟ್ ಮಾಡಬೇಕು. ಸೊ ಅದೇ ರೀತಿ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ ಟು ವರ್ಕ್ಸ್ ಕಾಸ್ಟ್. ಆಫೀಸ್ ಓವರ್ ನೋಡಿ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಫಸ್ಟ್ ನೀವು ಏನು ತಗೊಳ್ತೀರಾ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಮೇಲೆ ಹಾಕಿ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್. ಅದೇ ರೀತಿ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ ಟು ವರ್ಕ್ ಕಾಸ್ಟ್ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ, ಆಫೀಸ್ ಓವರ್ ಹೆಡ್ ಯಾವ್ದ್ರ ಮೇಲೆ ಮಾಡ್ತೀರಾ, ವರ್ಕ್ಸ್ ಕಾಸ್ಟ್ ಮೇಲೆ ಮಾಡ್ತೀರಾ. ಅದೇ ರೀತಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟು ವರ್ಕ್ ಕಾಸ್ಟ್. ಓಕೆ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದ್ರೆ ವರ್ಕ್ಸ್ ಕಾಸ್ಟ್ ನ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತೇಳಿ ಈ ಎಲ್ಲ ಅಂಶಗಳನ್ನ ನಾವು ಮೊದಲೇ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಾವು ಟೆಂಡರ್ನ ಕೊಟೇಶನ್ ನಾವು ಯಾರು ಕೇಳ್ತಾರೋ ಅವ್ರಿಗೆ ರೆಡಿ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಮೀನಿಂಗ್ ಆಫ್ ಕೊಟೇಶನ್ ಆರ್ ಟೆಂಡರ್. ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್, ಅನಲೈಸ್ ಅಟ್ ದ ಟೈಮ್ ಆಫ್ ಪ್ರಿಪರೇಷನ್ ಆಫ್ ಟೆಂಡರ್ ಆರ್ ಕೊಟೇಶನ್. ಹಾಗೇನೆ ಎಸ್ಟಿಮೇಷನ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್, ಇದನ್ನು ನೀವು ತಿಳ್ಕೋಬೇಕಾಗುತ್ತೆ. ಇದು ಸಂಬಂಧಪಟ್ಟ ಪ್ರಾಬ್ಲಮ್ನ ನಾವು ನಾಳೆ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ಗೊತ್ತಾಯ್ತಾ, ಕಾಸ್ಟ್ ಶೀಟ್ ಹಾಗೇನೆ ಟೆಂಡರ್ ಆರ್ ಕೊಟೇಶನ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್. ಎಸ್ ಸರ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ನ ನಾವು ನಾಳಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.